ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಕಲಾ, ಇವತ್ತು ನಾವು ಚಾಪ್ಟರ್ 8 ನೋಡ್ತಾ ಇದ್ದೀವಿ. ಲಾಸ್ಟ್ ಇಂದ ನಾವು ಚಾಪ್ಟರ್ 7 ಬಗ್ಗೆ ಒಂದ್ 4 ವಿಡಿಯೋ ಮಾಡಿದೀವಿ. ಅದರಲ್ಲಿ ಸಿನೋನಿಮ್ ಬಂದು ಚಾಪ್ಟರ್ 7ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹೆಡ್, HEAD. ಅದರಲ್ಲಿ ಇವರು ಕೃಷ್ಣ ಹೇಳ್ತಾರೆ, ನೀವು ದೇವರನ್ನ ಹೇಗೆ ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಇದೆ. ಅದರಲ್ಲಿ ಹೆಚ್ ಅಂದ್ರೆ ಹಿಯರಿಂಗ್, ಅಂದ್ರೆ ಕೇಳೋದ್ರ ಮೂಲಕ ಬೇರೆಯವ್ರನ್ನ ನಾವು ಕೇಳಿನೂ ಕೂಡ ತಿಳ್ಕೊಬಹುದು. ಅದಾದ್ಮೇಲೆ ಈ ಎವ್ರಿವೇರ್, ಪ್ರತಿಯೊಂದು ನಾನೇ ಅಂತ ಕೂಡ ಹೇಳ್ತಾರೆ ಅವರು. ಅಂದ್ರೆ ಪಂಚಭೂತ ಇರ್ಬೋದು, ಅಥವಾ ಒಂದು ಕ್ರೋಧ, ಮನಸ್ಸು, ಈ ಪ್ರತಿಯೊಂದು ನಾನೇ ಅನ್ನೋದನ್ನ ಅವರು ವಿವರವಾಗಿ ಹೇಳ್ತಾರೆ. ಅದಾದ್ಮೇಲೆ ಎ ಏದಂದ್ರೆ ಅಕ್ಸೆಪ್ಟ್ ಆರ್ ರಿಜೆಕ್ಟ್. ಯಾಕೆಂದ್ರೆ ಈಗ ಎಷ್ಟೋ ಜನ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂತಾರೆ, ಅದ್ರಲ್ಲೂ ಕೂಡ ಯಾವ ತರ ಜನ ಅಕ್ಸೆಪ್ಟ್ ಮಾಡ್ತಾರೆ, ಮತ್ತೆ ಕೆಲವರು ರಿಜೆಕ್ಟ್ ಮಾಡ್ತಾರೆ. ಅದ್ರಲ್ಲೂ ಯಾವ ತರ ಚಿಂತನೆ ಮಾಡುವಂಥವ್ರು, ಯಾವ ತರ ಈ ಜನ ಅನ್ನೋದಕ್ಕಿಂತ ಯಾವ ರೀತಿ ಯೋಚನೆ ಮಾಡುವಂಥವ್ರು ಚೇಂಜ್ ರಿಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಅದಾದ್ಮೇಲೆ ಡೆವಿಗಾಡ್ಸ್, ಅಂದ್ರೆ ನಾವು ಯಾವ ದೇವರನ್ನ ನಂಬ್ತೀವೋ ಆ ದೇವರಲ್ಲಿ ತಾನೇ ಬಂದು ಆ ನಂಬಿಕೆಯನ್ನು ಉಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ತುಂಬಾನೇ ಚೆನ್ನಾಗಿತ್ತು ಈ ಚಾಪ್ಟರ್. ಇದಾದ್ಮೇಲೆ ನನ್ಗೆ ಒಂದು ಕ್ವಶನ್ ಯಾವಾಗ್ಲೂ ಇತ್ತು ಕಲ, ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅಥವಾ ಒಂದು ಶ್ಲೋಕದಲ್ಲಿ ಬರುತ್ತೆ. ನೀವು ಹೇಳಿದ್ರಿ ನಾನೇ ಎಲ್ಲ ಕ್ರಿಯೇಟ್ ಮಾಡಿರೋದು, ಕೃಷ್ಣ ಹೇಳೋದು ನಾನೇ ಎಲ್ಲ ಕ್ರಿಯೇಟ್ ಮಾಡೋದು. ಅದ್ರಲ್ಲಿ ಆದ್ರೆ ನಾನು ನಿನ್ನೊಳಗಿಲ್ಲ, ನೀನು ನನ್ನೊಳಗಿಲ್ಲ ಅಂತ. ಅಂದ್ರೆ ನಾನು ಯಾವ್ದ್ರಲ್ಲೂ ಇಲ್ಲ, ಅಂದ್ರೆ ಮತ್ತೆ ನನ್ನಲ್ಲಿ ಯಾವ್ದಿಲ್ಲ ನಾನ್ ಅಂತ. ಕ್ರಿಯೇಟ್ ಮಾಡಿದ್ರಲ್ಲಿ ಅದ್ರೊಳಗೆ ನಾನಿಲ್ಲ, ನನ್ನೊಳಗೆ ಅದಿಲ್ಲ ಅಂತ. ಹೌದು, ಅದಿಲ್ಲ ಕರೆಕ್ಟ್. ಅನ್ನೋವಂಥದ್ದು. ಇದು ನನಗೆ ತುಂಬಾ ಕಾಡ್ದಂತಹ ಕ್ವಶನ್. ಆದ್ರೆ ಇದಕ್ಕೆ ಉತ್ತರ ನಾನು ಹುಡುಕುವಾಗ ಸಿಕ್ಕಿದೆ ಅಂತ ಒಂದು ಬ್ಯೂಟಿಫುಲ್ ಆನ್ಸರ್. ಅಂದ್ರೆ ನನ್ನ ಮಗನ ಕ್ರಿಯೇಷನ್ಗೆ ನಾನೇ ಕಾರಣ, ಆದ್ರೆ ಅವನೊಳಗೆ ನಾನಿಲ್ಲ, ನನ್ನೊಳಗೆ ಅವನಿಲ್ಲ. ಇದು ನನಗೆ ಒಂದು ಮೈಂಡ್ ಬ್ಲೋಯಿಂಗ್ ಆಗಿ ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಚಾಪ್ಟರ್ 8 ನೋಡೋಣ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಂದು ಚಾಪ್ಟರ್ ಕಲಿಯುವಾಗ್ಲೂ. ಸಂತೋಷ, ತುಂಬಾ ಸಂತೋಷ. ಚಾಪ್ಟರ್ 8 ಶುರು ಮಾಡಕ್ಕೆ ಮುಂಚೆ ಗುರುವಿನ ಆರಾಧನೆ ಮಾಡ್ಬಿಡೋಣ. ಓಕೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ येन ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಚಾಪ್ಟರ್ 8 ಅನ್ನ ಏನಂತ ಕರಿತೀವಿ ಅಂದ್ರೆ ಅಕ್ಷರ ಬ್ರಹ್ಮಯೋಗ ಅಂತ ಕರಿತೀವಿ. ಅದರ ಆಕ್ರಾನಿಮ್ ಬಂದು DEAD, ಡೆಡ್. ಆಯ್ತಾ? ಎಷ್ಟೋ ಜನ ನಾವೆಲ್ಲ, ನೀವು ಕೇಳಿರ್ತೀರ ಏನು, ಸಾವು ಬಗ್ಗೆ ಮಾತಾಡಕ್ಕೆ ಎಷ್ಟೋ ಜನ ಇಷ್ಟಪಡೋದಿಲ್ಲ ಅಲ್ವಾ? ಸಾವಿನ ಬಗ್ಗೆ ಯೋಚನೆ ಮಾಡೋದು, ಮಾತಾಡೋದು, ಅದೆಲ್ಲ ಒಂದು ಏನು ಏನು ಅಪಶಕುನ ಅನ್ನೋ ಥರ ಮಾತಾಡ್ತೀವಿ ಅಲ್ವಾ? ಮಾತಾಡಬಾರ್ದು ಅಂತ. ಆದರೆ ನೋಡಿ, ಯೋಚನೆ ಮಾಡಿ, ಸಾವು ಅನ್ನೋದೇ ಮೋಸ್ಟ್ ಕನ್ಫರ್ಮ್ಡ್ ಥಿಂಗ್ ಒಬ್ಬ ಮನುಷ್ಯನ ಬದುಕಿನಲ್ಲಿ. ಬೇರೆ ಯಾವುದು ಗ್ಯಾರಂಟಿಡ್ ಥಿಂಗ್ ಅನ್ನೋದು ಇಲ್ಲ. ಆಯ್ತಾ? ಒಬ್ಬನಿಗೆ ಒಬ್ಬನಿಗೆ ಆ ಏನು ವ್ಯಾಧಿ ಬಂದ್ರೂ ಬರ್ಬೋದು, ಬರ್ದೇನೂ ಇರಬಹುದು ಅಲ್ವಾ? ಸಂಪತ್ತು ಬಂದ್ರೂ ಬರ್ಬೋದು, ಬಂದೇನೂ ಇರ್ಬೋದು. ಬಟ್ ಒಬ್ಬ ಹುಟ್ಟದ ಅಂದ್ರೆ ಅವನು ಸಾಯಲೇಬೇಕು. ಸಾವು ಅನ್ನೋದು ಒಂದು ಕನ್ಫರ್ಮ್ ಥಿಂಗ್. ಅದನ್ನ ನಾರ್ಮಲ್ ಜನರು ಯಾರು ಜೀವನ ಭೋಗಿಸ್ತಾ ಇರ್ತಾರೋ, ಎಂಜಾಯ್ ಮಾಡ್ತಿರ್ತಾರೋ ಅಂಥವ್ರು ಸಾವಿನ ಬಗ್ಗೆ ಯೋಚನೆ ಮಾಡೋದಕ್ಕೂ ಹಿಂಜರಿತಾ ಇರ್ತಾರೆ. ಆದರೆ ನಾವು ಸಾಧಕರು, ಸ್ಪಿರಿಚುವಲ್ ಆಸ್ಪಿರೆಂಟ್ಸ್, ನಾವು ನಾವು ಎಷ್ಟು ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ಅದೇ ಸಾವಿನ ಬಗ್ಗೆ ಯೋಚನೆ ಮಾಡೋದೇ ನಮ್ಮ ಲೈಫ್ಗೆ ಒಂದು ಪರ್ಪಸ್ ಅನ್ನು ಕೊಡುತ್ತೆ, ನಮ್ಮ ಲೈಫ್ಗೆ ಒಂದು ಮೀನಿಂಗ್ ಅನ್ನು ಕೊಡುತ್ತೆ. ಅಂದ್ರೆ ಏನು, ಅದರ ಈ ಸೆಂಟೆನ್ಸಿನ ಅರ್ಥವನ್ನು ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ರಿಪೀಟ್ ಮಾಡ್ತೀನಿ ಆ ಸೆಂಟೆನ್ಸ್ ಏನಂತ. ಸಾಧಕರು ಯಾವಾಗಲೂ ಸಾವಿನ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ
ಸಾವಿನ ಬಗ್ಗೆ ಅವ್ರು ಯೋಚನೆ ಮಾಡಿದಾಗ ಅವರಿಗೆ ಅವರ ಲೈಫಿನ ಪರ್ಪಸ್, ಲೈಫಿನ ಮೀನಿಂಗ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಬ್ರಾಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದರಿಂದ ಈ ಚಾಪ್ಟರ್ ಅಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ. ಅಕ್ಷರ ಬ್ರಹ್ಮಯೋಗ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಟೈನಿಂಗ್ ದ ಸುಪ್ರೀಂ ಅಂದ್ರೆ ಭಗವಂತನ ಸೇರೋದು ಹೇಗೆ, ಸಾವಿನ ಟೈಮಲ್ಲಿ ಏನು ಮಾಡಿದ್ರೆ, ಸತ್ತ ಮೇಲೆ ಏನು, ಈ ಸತ್ತ ಮೇಲೆ ಅಂದ್ರೆ ನಾವು ಆತ್ಮವಾಗಿ ನಾವು ಸಾಯೋದಿಲ್ಲ, ಆದ್ರೆ ಈ ಶರೀರವನ್ನ ಬಿಡ್ತೀವಲ್ವಾ ಅದನ್ನ ಸಾವು ಅಂತೀವಿ. ಆ ಬಿಟ್ಟ ಮೇಲೆ ಭಗವಂತನನ್ನ, ಪರಮಾತ್ಮನನ್ನ ಹೇಗೆ ಸೇರೋದು ಅನ್ನೋದು ಈ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನೀವು ಕೇಳ್ತಾ ಇರ್ತಾರಲ್ಲ ಮೋಕ್ಷಕ್ಕೆ ಏನು ದಾರಿ ಆ ಥರ ಎಲ್ಲ, ಸೊ ಅದರ ಕ್ವಶನ್ಸ್ಗೆ ಆನ್ಸರ್ ಸಿಗತ್ತೆ. ಓಕೆ, ಸೊ ಫಸ್ಟ್ ಡಿ ಅಂದ್ರೆ ಏನು ಅಂದ್ರೆ ಡೌಟ್ಸ್ ಅಲ್ಲ. ನೀವು ಇದಕ್ಕೆ ಮುಂಚೆ ಕೂಡ ಕ್ವಶನ್ಸ್ ಕೇಳ್ತಾ ಇದ್ದಿದ್ದೀರಾ, ಈ ಹೇಗೆ ಮೋಕ್ಷ ಪಡೆಯೋದು ಅದೆಲ್ಲ ಅಲ್ವಾ, ಡೌಟ್ಸ್ ಕೇಳ್ತಾ ಇದ್ದಿದ್ದೀರಾ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕೇಳಿ ಒಳ್ಳೇದು, ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಅದ್ರ ಮುಂಚೆ ಬರುತ್ತೆ ಅಂತ ಹೇಳ್ತಾ ಇರ್ತೇನೆ. ಯಾಕೆ ಅಂದ್ರೆ ನೀವು ಕೇಳಿ ಒಳ್ಳೇದು. ಅದೇ ತರ ಕೃಷ್ಣ ಇಲ್ಲಿ ಅರ್ಜುನನ್ನ ಯಾವಾಗ ಕ್ವಶನ್ ಕೇಳಿದ್ರು ಸ್ಟಾಪೇ ಮಾಡಲ್ಲ, ಎಂಕರೇಜೇ ಮಾಡ್ತಾ ಇರ್ತಾರೆ. ಈ ಒಂದು ಡೌಟ್ಸ್ ಅನ್ನೋದಕ್ಕೆ ವರ್ಸ್ ನಂಬರ್ 1 ಇಂದ 4 ಇದರಲ್ಲಿ ಅರ್ಜುನ ಡೌಟ್ಸ್ ಕೇಳ್ತಾನೆ. ಒಂದು 7-8 ಕ್ವೆಶನ್ಸ್ ಕೇಳ್ತಾನೆ. ಅದರಲ್ಲಿ 8 ಕ್ವೆಶನ್ಸ್ಗಳಲ್ಲಿ 7 ಕ್ವೆಶನ್ಸ್ಗೆ ಆನ್ಸರ್ ಕೊಟ್ಬಿಡ್ತಾರೆ ಕೃಷ್ಣ. ಆ 8ನೇ ಕ್ವೆಶನ್ ಅದನ್ನ ಫುಲ್ ಚಾಪ್ಟರ್ ಆಗಿ ವಿಸ್ತಾರವಾಗಿ ಹೇಳ್ತಾರೆ. ಇವಾಗ ಏನು ಕೇಳ್ತಾನೆ ಅರ್ಜುನ? ಫಸ್ಟ್ ಆಫ್ ಆಲ್ ಡೌಟ್ಸ್ ಕೇಳೋದು ಏನು, ಇಟ್ ಇಸ್ ಅ ಪ್ರೂಫ್ ದಟ್ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇದೆ. ಇಂಟೆಲಿಜೆನ್ಸ್ ಇಲ್ಲದೆ ಸುಮ್ಮನೆ ಹಾಗೆ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಹೋಗಬಾರ್ದು. ಅದು ಮಾಡಿದ್ರೆ ಮೂಢನಂಬಿಕೆ. ಅದನ್ನ ಕೃಷ್ಣ ಎಂಕರೇಜೇ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಕ್ವೆಶನ್ಸ್ ಅನ್ನ ಕೇಳು, ಎಲ್ಲದಕ್ಕೂ ನಾನು ಕೊಡ್ತೀನಿ ಆನ್ಸರು. ಅದೆಲ್ಲ ನೀನು ಸ್ಯಾಟಿಸ್ಫೈ ಆದರೆ ಅದೆಲ್ಲ ಸ್ಯಾಟಿಸ್ಫೈ ಆಗಿ ನೀನು ಅದರ ಬೇಸಿಸ್ ಮೇಲೆ ಒಂದು ಡಿಸಿಷನ್ ತಗೋ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾರೆ. ಓಕೆ, ಸೊ ಏನ್ ಕ್ವೆಶನ್ಸ್ ಕೇಳ್ತಾನೆ ಅರ್ಜುನ ಅಂದ್ರೆ, ಆ ಕೃಷ್ಣ ಬ್ರಹ್ಮನ್ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಈ ಜಗತ್ತು ಏನಿದೆ ಈ ಏನಿದೆಯೋ ಅದು ಹಾಗಂದ್ರೆ ಏನು, ಆಮೇಲೆ ಈ ನೀ ಹೇಳ್ತೀರ ದೇವತೆಗಳು ಅಂದ್ರೆ ಏನು, ಆಮೇಲೆ ಈ ನಮ್ಮ ಶರೀರದೊಳಗೆ ಒಂದು ಏನು ನೀ ಸ್ಯಾಕ್ರಿಫೈಸ್ ಮಾಡು ಅಂತ ಹೇಳ್ತೀಯಲ್ಲ, ನೀ ತ್ಯಾಗ ಮಾಡು, ದೇವರಿಗೆ ಅರ್ಪಣೆ ಮಾಡು ಅಂತ ಹೇಳಿದ ಪರಮಾತ್ಮ ಅಂತ ಒಬ್ಬ ಈ ಶರೀರದೊಳಗೆ ಕೂತಿರ್ತಾನೆ ಅಂತ ಹೇಳಿದಿಲ್ಲ. ಅವನು ಎಲ್ಲಿ ಕೂತಿರ್ತಾನೆ, ಹೇಗೆ ಕೂತಿರ್ತಾನೆ, ಯಾವ ಯಾವ ಪಾರ್ಟಲ್ಲಿ ಕೂತಿರ್ತಾನೆ ಮಧುಸೂದನ. ಆಮೇಲೆ ಈ ಭಕ್ತಿ ಬಗ್ಗೆ ಹೇಳಿದಿಲ್ಲ, ಭಕ್ತಿ ಸೇವೆ ಮಾಡಿದ್ರೆ ಹೇಗೆ ಅಂಥವರು ತಮ್ಮ ಸಾವಿನ ಟೈಮಲ್ಲಿ ಏನ್ ಮಾಡ್ತಾರೆ, ಹೇಗೆ ಪರಮಾತ್ಮನ ನಿನ್ನ ಹೇಗೆ ಸೇರ್ತಾರೆ, ಈ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಫಸ್ಟ್ ಏನ್ ಕ್ವಶನು ಏನು, ಬ್ರಹ್ಮನ್ ಅಂದ್ರೆ ಏನು ಅಂತ ಕೇಳಿರ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಏನಿದೆಯೋ ಆತ್ಮ ಇದೆಯೋ ಅದು ಯಾವ್ದು ಸಾವೇ ಇಲ್ಲದೆ ಇಂಡಿಸ್ಟ್ರಕ್ಟಬಲ್ ಆಗಿದೆಯೋ ಅಂಥ ಒಂದು ಆ ಒಂದು ಆತ್ಮನ ಬ್ರಹ್ಮನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಳಗಿರೋ ಆತ್ಮ ಅದನ್ನ ಬ್ರಹ್ಮನ್ ಅಂತ ಕರಿತೀವಿ. ಪರಬ್ರಹ್ಮನ್ ಅಂದ್ರೆ ಇದು ಕೃಷ್ಣ ಕೇಳಿಲ್ಲ, ನಾ ಹೇಳ್ತಾರೆ. ಪರಬ್ರಹ್ಮನ್ ಅಂದ್ರೆ ಹೋಲ್. ಎಕ್ಸಾಂಪಲ್, ಒಂದು ಫುಲ್ ಗೋಲ್ಡ್ ಅದನ್ನ ಪರಬ್ರಹ್ಮನ್ ಅಂತ ಅನ್ಕೊಳ್ಳಿ. ಅದರಲ್ಲಿ ಚಿಕ್ಕ ಒಂದು ಪಾರ್ಟಿಕಲ್ ಇರುತ್ತಲ್ವಾ ಗೋಲ್ಡ್, ಅದು ಬ್ರಹ್ಮನ್. ಓಕೆ, ಸೊ ಹೀಗೆ ಬ್ರಹ್ಮನ್ ಅಂದ್ರೆ ಅದು ಇಂಡಿಸ್ಟ್ರಕ್ಟಬಲ್ ಪಾರ್ಟ್, ಅದು ಬ್ರಹ್ಮನ್ ಅಂದ್ರೆ. ಆಧ್ಯಾತ್ಮ ಅಂದ್ರೆ ಏನು, ಆ ಬ್ರಹ್ಮನ ಒಂದು ಏನು ನೇಚರ್ ಇದೆಯೋ, ಅವನ ಕ್ಯಾರೆಕ್ಟರಿಸ್ಟಿಕ್ ಏನಿದೆಯೋ ಅದು ಅಧ್ಯಾತ್ಮ ಅಂದ್ರೆ ಹೇಳ್ತಾರೆ. ಆಮೇಲೆ ಈ ಕರ್ಮ ಅಂದ್ರೆ ಏನು ಅಂತ ಕೇಳಿದೆಯಲ್ವಾ, ಕರ್ಮ ಅಂದ್ರೆ ಈ ಶರೀರಗಳನ್ನು ಹುಟ್ಟಿಸೋ ವಿಷಯಗಳು ಏನು ಕಾರ್ಯಗಳಿದೆಯೋ ಅವೆಲ್ಲ ಕರ್ಮ. ಅಂದ್ರೆ ಏನರ್ಥ ಅಂದ್ರೆ, ನಾವು ಇವಾಗ ಒಂದು ಕೆಲಸ ಮಾಡ್ತೀವಿ, ಆ ಕೆಲಸದಿಂದ ನಮಗೆ ಫ್ಯೂಚರಲ್ಲಿ ನಮಗೆ ಈ ತರ ಒಂದು ದೇಹ ಅಂತ ಸೃಷ್ಟಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಅಂದ್ರೆ ನಾವು ಮಾಂಸ ತಿಂತಾ ಇರ್ತೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ನಮ್ಮ ತುಂಬಾ ಕರ್ಮಗಳು ನಮ್ಮ ಮಾಂಸ ತಿನ್ನೋ ಕರ್ಮಗಳೇ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆವಾಗ ಮಾಂಸ ತಿನ್ನೋ ಆ ಶರೀರ ಅದನ್ನ ಹುಟ್ಟಿಸುತ್ತೆ ನಮಗೆ ನೆಕ್ಸ್ಟ್ ಜನ್ಮದಲ್ಲಿ. ಅಂದ್ರೆ ನೆಕ್ಸ್ಟ್ ಈ ಮೆಟೀರಿಯಲ್ ಬಾಡೀಸ್ನ ಹುಟ್ಟಿಸೋ ವಿಷಯಗಳನ್ನ, ಆ ಕಾರ್ಯಗಳೇ ಕರ್ಮ. ಕರ್ಮ ನಾವು ಕೆಲಸ ಮಾಡ್ತೀವಲ್ವಾ, ಅದಕ್ಕೆ ಫಲ ಅಂತ ಹೇಳ್ತಿರ್ತೀವಲ್ಲ. ಫಾರ್ ಎಕ್ಸಾಂಪಲ್, ನಾವಾಗ ಓಕೆ ಒಂದು ಕೆಲಸ ಮಾಡ್ತೀವಪ್ಪ, ಏನೋ ಒಂದು ತಪ್ಪು ಕೆಲಸ ಮಾಡ್ತೀವಿ, ಯಾರೋ ನಮ್ಮನ್ನ ಓಕೆ ನಾವು ಯಾರಿಗೋ ಕೆಲಸ ತಪ್ಪು ಕೆಲಸ ಮಾಡಿರ್ತೀವಿ, ಅವ್ರು ಬಂದು ನಮ್ಮನ್ನ ಹೊಡೆದಾಕಿ ನಮ್ಮ ಕಾಲನ್ನ ಮುರಿದಾಕ್ತಾರೆ ಅಂತ ಇಟ್ಕೊಳ್ಳಿ. ಏನಾಯ್ತು,
ಒಂದು ದೇಹದಲ್ಲಿ ಒಂದು ಪಾರ್ಟ್ ಹೋಯ್ತಲ್ವಾ. ಸೊ ಆ ತರ ಗ್ರಾಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕೆಲಸಗಳಿಂದ ನಮ್ಮ ಬಾಡೀಸು ಕ್ರಿಯೇಟ್ ಆಗತ್ತೆ, ನಮ್ಮ ಕರ್ಮಗಳಿಂದ ಬಾಡೀಸು ಕ್ರಿಯೇಟ್ ಆಗತ್ತೆ ಓಕೆ. ಅಂತ ಹೇಳಿ. ಈ ಜನ್ಮದಾಗಿಲ್ಲ, ನೆಕ್ಸ್ಟ್ ಜನ್ಮದಾಗಿರ್ಬೋದು. ಅಂದ್ರೆ ಜನರಲಿ ಕರ್ಮದ ಫಲ ಅನುಭವಿಸ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ತಪ್ಪು ಕೆಲಸ ಮಾಡಿದ್ರೆ ಒಂದು ವ್ಯಾಧಿ ಬರುತ್ತೆ ಎಕ್ಸಾಂಪಲ್, ಆವಾಗ ನಮ್ಮ ಬಾಡಿ ಚೇಂಜ್ ಆಗುತ್ತಲ್ವಾ. ಹ್ಮ್. ಅಂದ್ರೆ ಇನ್ನೊಂದು ಮೆಟೀರಿಯಲ್ ಬಾಡಿ ಕ್ರಿಯೇಟ್ ಆಯ್ತು, ನಮಗ್ ಕಾಣಿಸ್ತಾ ಇಲ್ಲ ಅಷ್ಟೇನೆ. ಇವಾಗ ಏನೋ ಮಾಡಿದ್ವಿ, ಒಂದು ರೋಗ ಬಂತು ಅನ್ನೋವಾಗ ರೋಗ ಬಂದಿರೋ ಶರೀರ ಬೇರೆ ಅಲ್ವಾ ಈ ಶರೀರಕ್ಕಿಂತ. ಆ ಶರೀರ ಕ್ರಿಯೇಟ್ ಆಯ್ತಲ್ವಾ. ಆ ಶರೀರ ಕ್ರಿಯೇಟ್ ಆಗಿದ್ದು ಎಲ್ಲಿಂದ? ಆ ಮಾಡಿದ ಕರ್ಮದಿಂದ. ಓಕೆ. ಆಯ್ತಾ? ಅದೇ ಇವಾಗ ನಾನು ಏನೇನೋ ಕೆಲಸಗಳು ಮಾಡ್ತೀನಿ, ಆಮೇಲೆ ನನಗೆ ಬ್ರಹ್ಮನ್ ಅನ್ನೋ ಸ್ಟೇಟಸ್ ಸಿಗತ್ತೆ. ಅದು ಫಾರ್ ಎಕ್ಸಾಂಪಲ್, ನಾನೇನಂತ ಹೇಳಿದೆ, ಅದು ಬ್ರಹ್ಮ ಅನ್ನೋದು ಸ್ಟೇಟಸ್ಸು ಅಂತ. ಒಂದು 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 ಏನ್ ಹೇಳ್ತೀವಿ, ಒಂದು ಆ, ಒಂದು ಪೊಸಿಷನ್ ಅಂತ. ಆ ಆ ಶರೀರ ಸಿಗೋದಕ್ಕೆ ನಾ ಕೆಲವೊಂದು ಕರ್ಮಗಳನ್ನ ಮಾಡಿದೆ. ಸ್ವರ್ಗಲೋಕದಲ್ಲಿ ಹೋಗ್ತೀನಿ, ಅಲ್ಲಿ ಒಂದು ಶರೀರ ಸಿಗತ್ತೆ ನನಗೆ. ಸ್ವರ್ಗಲೋಕಕ್ಕೆ ಹೋಗಕ್ಕೆ ನಾವು ಬೇರೆ ಕರ್ಮಗಳನ್ನು ಮಾಡ್ತೀವಿ ಅಲ್ವಾ. ಬೇಸಿಕಲಿ ಶರೀರಗಳನ್ನ ಕ್ರಿಯೇಟ್ ಮಾಡೋ ಕೆಲಸಗಳೇ ಕರ್ಮಗಳು ಅಂತ. ಆಯ್ತಾ? ನೆಕ್ಸ್ಟ್ ಆಮೇಲೆ ಯಾ ಆಮೇಲೆ ಕೃಷ್ಣ ಏನ್ ಹೇಳ್ತಾರೆ, ಈ ಏನು ಜಗತ್ತು ಅಂತ ಕೇಳಿದೆಯೋ, ಈ ಜಗತ್ತು ಬಂದು ಎಂಡ್ಲೆಸ್ಲಿ ನೀವು ಅದನ್ನ ಚೇಂಜ್ ಮಾಡ್ತಾ ಇರ್ಬೋದು. ಅಂದ್ರೆ ಯು ಕ್ಯಾನ್ ಹ್ಯಾವ್ ಇನ್ನ್ಯೂಮರಬಲ್ ಕಾಂಬಿನೇಷನ್ಸ್. ಪ್ರತಿಯೊಂದು ಕಾಂಬಿನೇಷನ್ ಯುನೀಕ್ ಆಗಿ ಸಿಗತ್ತೆ. ಅಂದ್ರೆ ಎಂಡ್ಲೆಸ್ ವೆರೈಟಿ ಇರತ್ತೆ. ಅದೇ ಫಿಸಿಕಲ್ ನೇಚರ್. ಅಂದ್ರೆ ಏನಂತೀವಿ, ಈ ಜಗತ್ತು ಯೂನಿವರ್ಸ್ ಅಂತೀವಲ್ಲ, ಆ ಫಿಸಿಕಲ್ ನೇಚರ್ ಏನಿದೆಯಲ್ಲ, ಅದು ಬಂದು ಎಂಡ್ಲೆಸ್ಲಿ ಮ್ಯೂಟಬಲ್. ಎಂಡ್ಲೆಸ್ ಅಂದ್ರೆ ವಿತೌಟ್ ಎನಿ ಕೌಂಟ್, ಅಷ್ಟೊಂದು ವೆರೈಟೀಸ್ ತಯಾರ್ಸಕ್ಕಾಗತ್ತೆ ಅದ್ರ ಕೈಯಲ್ಲಿ. ಆಮೇಲೆ ಈ ಜಗತ್ತು ಅಂತ ಏನ್ ಕೇಳಿದೆಯೋ ಅದು ಏನೂ ಇಲ್ಲ, ಅದು ಆಕ್ಚುಲಿ ಪರಮಾತ್ಮನ ಒಂದು ಸ್ವರೂಪ. ಅಂದ್ರೆ ಬಾಡಿ, ಫಾರ್ಮ್ ಅಂತ ಹೇಳ್ತಾನೆ. ಆಮೇಲೆ ನಾನೇ ಆ ಪರಮಾತ್ಮ. ಎಲ್ಲಿ ಇರ್ತೀನಿ ಅಂತ ಕೇಳಿ, ಪರಮಾತ್ಮ ಅಂದ್ರೆ ಏನು, ಅದು ಅವನು ಎಲ್ಲಿರ್ತಾನೆ ಈ ಶರೀರದೊಳಗೆ ಅಂತ ಕೇಳಿದೆಯಲ್ಲ, ಅದೇನು, ನಾನು ಪರಮಾತ್ಮ ಪ್ರತಿಯೊಂದು ಜೀವಿಯ ಹೃದಯದೊಳಗೆ ಇರ್ತೀನಿ, ಹಾರ್ಟ್ ಒಳಗೆ ಇರ್ತೀನಿ. ಎಲ್ಲಿಂದ ಆ ಜೀವಿಯ ಒಂದು ಏನು ಹೇಳ್ತೀವಿ, ಆ ಜೀವನ ಅನ್ನೋದು ಶುರು ಆಗುತ್ತೋ ಆ ಜಾಗದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆಯ್ತಾ? ಇದಿಷ್ಟು ಹೇಳ್ಬಿಡ್ತಾರೆ. ಆಲ್ಮೋಸ್ಟ್ ಆಲ್ ದ ಕ್ವೆಶನ್ಸ್ ಮುಗಿದೋಯ್ತು. ಲಾಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗದವರು ನಿನ್ನನ್ನು ಹೇಗೆ ಬಂದು ಸೇರ್ತಾರೆ ಕೃಷ್ಣ ಅಂತ ಲಾಸ್ಟ್ ಅಲ್ಲಿ ಕೇಳ್ತಾರೆ. ಲಾಸ್ಟ್ ಕ್ವೆಶನ್. ಆ ಕ್ವೆಶನ್ಗೆ ಈ ಪೂರ್ತಿ ಚಾಪ್ಟರ್ ನ ಡೆಡಿಕೇಟ್ ಮಾಡಿದ್ದಾರೆ ಕೃಷ್ಣ. ಆಯ್ತಾ? ಸೊ ಫಸ್ಟ್ ಈ 7-8 ಶ್ಲೋಕಗಳಿಗೆ ಡೌಟ್ಸು ಆನ್ಸರ್ಸು ಎಲ್ಲ ಕೊಟ್ಬಿಟ್ರು ಕೃಷ್ಣ. ಲಾಸ್ಟ್ ಒಂದು ಕ್ವೆಶನ್ಗೆ, ಅಂದ್ರೆ ಭಗವಂತನನ್ನ ಹೇಗೆ ಬಂದು ಸೇರೋದು, ಅಟೈನಿಂಗ್ ದ ಸುಪ್ರೀಂ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ಹೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ. ಇವಾಗ ಈ 4 ಶ್ಲೋಕಗಳು ಇಂಪಾರ್ಟೆಂಟ್ ಶ್ಲೋಕ ಆದ್ದು. ಶ್ಲೋಕ ನಂಬರ್ 1 ಅದನ್ನ ನಾವು ರಿಸೈಟ್ ಮಾಡೋಣ. ಓಕೆ. ಅರ್ಜುನ ಉವಾಚ ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ತತ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಕಿಂ ಕರ್ಮ ಪುರುಷೋತ್ತಮ ಪುರುಷೋತ್ತಮ ಅಧಿಭೂತಂ ಚ ಅಧಿಭೂತಂ ಚ ಕಿಂ ಪ್ರೋಕ್ತಂ ಕಿಂ ಪ್ರೋಕ್ತಂ ಅಧಿದೈವಂ ಅಧಿದೈವಂ ಕಿಮುಚ್ಯತೆ. ಕಿಮುಚ್ಯತೆ. ಅಂದ್ರೆ ಅರ್ಜುನ ಕೇಳೋ ಕ್ವೆಶನ್ಸ್ ಇವೆಲ್ಲ. ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅದೆಲ್ಲ ಅರ್ಜುನ ಕೇಳೋ ಕ್ವೆಶನ್ಸ್ ಇದೆಲ್ಲ. ಓಕೆ. ಅರ್ಜುನ ಉವಾಚ ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಕಿಂ ಕರ್ಮ ಪುರುಷೋತ್ತಮಃ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಧಿದೈವಂ ಕಿಮುಚ್ಯತೆ.
ಓಕೆ. ಡಿ ಅಂದ್ರೆ ಡೌಟ್ಸ್. ಇದು ಅರ್ಜುನನ ಎಲ್ಲಾ ಡೌಟ್ಸು ಈ ಒಂದು ಶ್ಲೋಕದಲ್ಲಿ ಇದೆ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಅಕ್ರೋನಿಮ್ಗೆ ಹೋಗೋಣ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.